ಸ್ನೇಹಮಯಿ ಕೃಷ್ಣ ಅವರು ಇದು ಮಾಡಿದ್ರು ಸರ್. ಬಿಡಿ ಇರಲಿ, ಏನಾಯಿತು? ನ್ಯಾಯಾಲಯ, ಘನ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಆ ತೀರ್ಪು ಮೇಲೆ ಹೋಗ್ತೀವಿ. ಜಯ ಆಗುತ್ತಂತ ಯಾರಿಗೆ ಗೊತ್ತು? ನಮಗೆ ಗೊತ್ತಿಲ್ಲ ರೀ. ಮಾನ್ಯ ಕರ್ತವ್ಯ ನ್ಯಾಯಮೂರ್ತಿಗಳ ಮುಂದೆ ಇದೆ ಇವತ್ತು ಮೂಡ ಕೇಸು ಇದೆ. ಇವತ್ತು ಕರೆಕ್ಟು ಏನು ತೀರ್ಮಾನ ತಗೋತದೆ ಅದ್ರ ಪ್ರಕಾರ ಹೋಗಲಿ. ಆಲ್ರೆಡಿ ರಿಪೋರ್ಟ್ ಒಂದ್ಸಲ ತಿರಸ್ಕಾರ ಮಾಡಿದ್ರು. ಯಾರು ಇಲ್ಲ ತಿರಸ್ಕಾರ ಮಾಡಿಲ್ಲ. ಯಾವತ್ತು ತಿರಸ್ಕಾರ ಮಾಡಿರಿ? ತಿರಸ್ಕಾರ ಯಾವತ್ತೂ ಮಾಡಿಲ್ಲಪ್ಪ. ಕರೆಕ್ಟಾಗಿ ಪೂರ್ತಿ ರಿಪೋರ್ಟ್ ಕೊಡ್ರಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದು. ಅವ್ರ ಹೆಸರೇನು ಹೇಳಿದ್ವಲ್ಲ, ಕೃಷ್ಣ ಏನೋ, ಸ್ನೇಹಮಯಿ ಕೃಷ್ಣ ಅವರು ಮಾಡಲಿ. ಕಾನೂನು ಹೋರಾಟ ಏನಿದೆ, ಸುಳ್ಳು ಆರೋಪಗಳು ಎಷ್ಟಾಗ್ತದೋ ಅಷ್ಟು ಅದು ಮಾಡ್ತಾ ಇರಲಿ. ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬದುಕಿದೆಯಲ್ಲ, ನ್ಯಾಯಾಂಗದಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋರು, ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ನಾವೆಲ್ಲ ಸುಳ್ಳು ಆರೋಪಗಳು ಹೋಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಗೊತ್ತಿದೆ. ಮತ್ತು ಈ ನ್ಯಾಯಾಧೀಶರ ಮುಂದೆ ಹೋಗಿದೆ, ಜನಪ್ರತಿನಿಧಿಗಳು ಕೋರ್ಟ್ ಮುಂದೆ ಹೋಗಿದೆ. ಮಾಡ್ತಾನೆ ಇರಲಿ. ಕೃಷ್ಣ ಅವರು ಎಷ್ಟು ಕಿರ್ಕೊಳ್ಳೋ ಕೊಡ್ತಾನೆ ಇರಲಿ. ಏನಂತ ಉದ್ದೇಶಪೂರ್ವಕವಾಗಲ್ದಿರ ಇನ್ನೇನು ಇದು ಏನು ನಿಜಾನ? ಅವರು ತಮ್ಮನಿಂದ ಅಣ್ಣನಿಂದ ತಂಗಿಗೆ ಬಂದಿರೋಂಥ ಜಾಗ ಕೊಟ್ಟಿದ್ದು ತಗೊಂಡಿದ್ದು ಇಡೀ ದೇಶಕ್ಕೆ ಕೊಟ್ಟಿರೋದು ನಿಮಗೆ ಗೊತ್ತು. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ನಾಗಪ್ರಸನ್ನ ಅವ್ರು ಏನು ಹೇಳಿದ್ರು? ಅದೇ ಥರ ನ್ಯಾಯಮೂರ್ತಿಗಳು ತುಲನೆ ಮಾಡ್ತಾರೆ, ಯಾವ್ದು ತಪ್ಪಿದೆ ಯಾವ್ದು ಸರಿ ಇದೆ ಅಂತ. ಕಿರ್ಕುಳ ಅಂತೀರ, ಇನ್ನೇನಂತ ಹೇಳೋಣ? ವಿಜೇಂದ್ರ ಅವರು ಸಿಎಂ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾ ಇರುವಂಥದ್ದು ಸರ್. ಯಾರು? ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಈಗ ಅಂತ ಹೇಳ್ತಾ ಇದ್ದಾರೆ. ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್. ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿ ಎಮ್ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಡಾನ ಎತ್ತಕ್ಕೆ ಹೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡೋದು. ನಿನ್ನೆ ಸದನದಲ್ಲಿ ತಾವು ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನ್ನೆ ಆಯ್ತಲ್ಲ ಬಿಡ್ರಿ. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲೂ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದರೂ ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟಾಗಿ ಹೋಗೋ ಚಾನ್ಸಸ್ ಇಲ್ಲ. ಬಿಜೆಪಿಯವರು ಅನುಮಾನ ಅವ್ರು ಏನೋ ವ್ಯಕ್ತಪಡ್ಕೊಂಡು ಬಿಜೆಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ. 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳೋಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ ಅದು ಸರಿ ಎಲ್ಲರೂ ಹೇಳಿದ್ರು. ಆ ಥರ ಹೇಳೋವಂಥ ಆರೋಪಗಳಿಗೇನು ಉತ್ತರ ಹೇಳೋಕ್ಕಾಗ್ತದೆ? ಸರ್, ತಾವು ಕೋಲಾರ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರ ಮೇಲೆ ಒಂದು ಆರೋಪ ಮಾಡಿರುವಂಥದ್ದು ಸರ್. ಕೆಲವೊಂದು ಸರ್ಕಾರ ಭೂಮಿಯನ್ನು ಕಬಳಿಕೆ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ನನಗೇನು ಅದ್ರ ಬಗ್ಗೆ. ಆ ಥರ ಯಾವುದು ಕಬಳಿಕೆ ಇಲ್ಲ ಅಂತ ನನ್ನ ಭಾವನೆ. ಆದ್ರೂ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಎನ್ಕ್ವೈರಿ ಮಾಡಿಸ್ರಿ ಅಂತ. ಎನ್ಕ್ವೈರಿಲಿ ಗೊತ್ತಾಗ್ತದೆ ಏನು ತಪ್ಪು ಮಾಡಿದ್ರು. ಏನು ನಿಲುವಳಿ ಮಂಡನೆ ಮಾಡಿದ್ದಾರೆ ಸರ್. ಗೊತ್ತಿಲ್ಲ, ನಾನು ಈಗ ಹೋಗ್ತಾ ಇದ್ದೀನಿ. ನಿಲುವಳಿ ಸೂಚನೆ ಏನಂತ ಮಾತಾಡಬೇಕು ಅಂತ ಚರ್ಚೆಗೆ ಅವಕಾಶ ಬಿಡಿ. ಏನು ಚರ್ಚೆ ಅವಕಾಶ ಮಾಡಿದ ತಕ್ಷಣ ಎಲ್ಲ ನಿಜ ಹೋಗ್ತದ? ಬಿ ಜೆ ಪಿಯವ್ರು ಹೇಳಿದ್ದೆಲ್ಲ ನಿಜಾನಾ? ಅವರು ಆಲ್ರೆಡಿ ತಿರ್ಗಾ ಹೇಳ್ತಾ ಇದ್ದೀನಿ, ಅಶೋಕ ಹೇಳಿದಾರಲ್ಲ, ವಿರೋಧ ಪಕ್ಷ ಇರೋದೇ ನಾವು ಸುಳ್ಳು ಹೇಳೋಕ್ಕೆ, ನಾವು ಸುಳ್ಳು ಅಪವಾದ ಮಾಡೋಕ್ಕೆ ಅಂತ. ಅಸೆಂಬ್ಲಿಲೇ ಒಪ್ಕೊಂಡ್ಮೇಲೆ ಪಾಪ ಅಶೋಕ್ ಅವ್ರು ದೊಡ್ಡ ಮನಸ್ಸು, ಭಾಳ ದೊಡ್ಡ ಮನಸ್ಸು ಅವ್ರದ್ದು. ನಮಗೆ ಡ್ಯಾಮೇಜ್ ಆಗಲ್ಲ ರೀ. ಸರ್ಕಾರಕ್ಕೆ ಯಾಕೆ ಡ್ಯಾಮೇಜ್ ಆಗ್ತದೆ? ಬಿ ಜೆ ಪಿಯವ್ರಿಗೆ ಡ್ಯಾಮೇಜ್ ಆಗೋದು. ಸುಳ್ಳು ಹೇಳಿ ಅವರೇ ತಾನೇ ಜನಗಳ ಕಣ್ಣಲ್ಲಿ ಕೆಳಗಡೆ ಹೋಗೋದು, ಕೀಳಾಗಿ ನೋಡೋದು ಜನ ತಾನೇ ಅವರಿಗೆ. ನಮ್ಗೆ ನೋಡ್ತಾರೆ. ಸುಳ್ಳು ಹೇಳಿದ್ದು ಪ್ರೂವ್ ಆಗಬೇಕಲ್ಲ. ಸುಮ್ಮನೆ ಹೇಳಿದ್ರೆ ಏನಾಗ್ಬಿಡ್ತದೆ? ಕೃಷ್ಣ ಬೈರೇಗೌಡರ ಆರೋಪದಲ್ಲಿ ವಿಪಕ್ಷಗಳಿಗೆ ನಿಮ್ಮ ಸದಸ್ಯರಿಂದ ಏನಾದರೂ ಮಾಹಿತಿ ಹೋಗಿದೆಯಾ? ಕೃಷ್ಣ ಬೈರೇಗೌಡರ ಆರೋಪ ಏನು? ನಮ್ಮ ಸದಸ್ಯರು ಯಾಕ್ರಿ ರೀ? ಈಸ್ ಅವರ್ ಮಿನಿಸ್ಟರ್, ಈಸ್ ಅವರ್ ರೆವಿನ್ಯೂ ಮಿನಿಸ್ಟರ್. ನಮ್ಮವ್ರು ಯಾಕೆ? ಬಿ ಜೆ ಪಿಯವ್ರು ಸುಳ್ಳು ಆರೋಪ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತೀವಿ. ಅದರಲ್ಲಿ ಏನಿದೆ? ಸತ್ಯಾಸತ್ಯತೆಗಳು ಗೊತ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.